ಇನ್ನು ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. ಭೀಮಾ ತೀರದ ಹಂತಕರು ನಿಮಗೆಲ್ಲ ಗೊತ್ತೇ ಇರಬಹುದು. ಚಂದಪ್ಪ ಹರಿಜನ್ ಕಾಲದಿಂದನೂ ಕೂಡ ಅದು ನಡ್ಕೊಂಡು ಬಂದೇ ಇರತಕ್ಕಂಥದ್ದು. ಈಗ ನಟೋರಿಯಸ್ ಹಂತಕ ಬಾಗಪ್ಪನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ ಶಿಷ್ಯ ಈತ. ಕೊಡಲಿಯಿಂದ ಬಾಗಪ್ಪನ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆ ಮದೀನಾ ನಗರದಲ್ಲಿ ಬಾಗಪ್ಪ ಬಾಡಿಗೆ ನಿವಾಸದಲ್ಲಿ ವಾಸ ಇದ್ದ. 4-5 ಆಟೋಗಳಲ್ಲಿ ಬಂದ ದುಷ್ಕರ್ಮಿಗಳು ಡೆಡ್ಲಿ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಊಟ ಮಾಡಿ ಮನೆ ಎದುರು ಬಾಗಪ್ಪ ವಾಕಿಂಗ್ ಮಾಡ್ತಾ ಇದ್ದ ವೇಳೆ ಮಾರಕಾಸ್ತ್ರಗಳಿಂದ ಅಟ್ಯಾಕ್ ಮಾಡಿ ಬಂದೂಕಿನಿಂದ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ. ಇನ್ನು ಸುದ್ದಿ ತಿಳಿದ ಕುಟುಂಬಸ್ಥರಿಗೆ ಶಾಕ್ ಆಗಿದೆ. ಶವ ಕಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಬಾಗಪ್ಪ ಮೇಲೆ 10 ಕೇಸ್ಗಳಿವೆ ಒಟ್ಟು. ಈ ಪೈಕಿ 6 ಮರ್ಡರ್ ಕೇಸ್ಗಳು ಕೂಡ ಇದೆ. 1993ರಿಂದ ಬಾಗಪ್ಪನ ಕ್ರಿಮಿನಲ್ ಹಿಸ್ಟ್ರಿ ಶುರುವಾಗುತ್ತೆ. 2016-17ರಲ್ಲಿ ಬಾಗಪ್ಪನ ಮೇಲೆ ಸೆಕ್ಯೂರಿಟಿ ಕೇಸನ್ನು ಹಾಕಲಾಗಿತ್ತು. ಸದ್ಯ ಈಗ ದುಷ್ಕರ್ಮಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇದೇನು ಹೊಸದೇನಲ್ಲ. ಭೀಮಾ ತೀರದಲ್ಲಿ ಈ ರೀತಿ ಕೊಲೆಗಳು ನಡೀತಾ ಇರ್ತಕ್ಕಂಥದ್ದು ಹೊಸದೇನೂ ಅಲ್ಲ. ಈಗ ಅದು ಇದನ್ನೇನೂ ಅಲ್ಲ. ಪ್ರತಿಷ್ಠೆ ಮತ್ತು ಪರಸ್ಪರ ಗುಂಪುಗಳ ನಡುವಿನ ವೈರತ್ವ ಮತ್ತು ದ್ವೇಷ ಇದಿಷ್ಟೇ ಇಲ್ಲಿ ನಡೀತಕ್ಕಂಥದ್ದು ಯಾವಾಗಲೂ ಕೂಡ. ಈ ಬಾಗಪ್ಪ ಹರಿಜನ್ ಚಂದಪ್ಪ ಹರಿಜನ್ನ ಶಿಷ್ಯ. ಈತನ ಮೇಲೆ ಸಾಕಷ್ಟು ಕೇಸ್ಗಳಿತ್ತು. ಒಂದು 10 ಕೇಸ್ ಇತ್ತು ಒಟ್ಟು. ಈಗ ಇನ್ನೊಂದು ಗುಂಪು ಆತನನ್ನು ಕೊಲೆ ಮಾಡಿದೆ. ಇವತ್ತಿನ ದಿನ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಮದೀನಾ ನಗರದಲ್ಲಿ ಈ ಬಾಗಪ್ಪ ಹರಿಜನನ ಮನೆ ಇದೆ. ಸುಮಾರು 9:20ರಿಂದ 9:30 ಸಮಯದಲ್ಲಿ ಯಾರೋ 4-5 ಜನ ಒಂದು ಆಟೋದಲ್ಲಿ ಬಂದು ಬಾಗಪ್ಪ ಹರಿಜನನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಬಾಗಪ್ಪ ಹರಿಜನ ಊಟ ಮಾಡಿಕೊಂಡು ಮನೆ ಹೊರಗಡೆ ನಡೆದಾಡ್ತಿರ್ಬೇಕಾದ್ರೆ 4-5 ಜನ ಬಂದು ಕೊಡ್ಲಿಂತ್ರ ಹೊಡೆದಿದ್ದಾರೆ, ಮತ್ತೆ ಪಿಸ್ತೂಲಿಂತ್ರನೂ ಕೂಡ ಹೊಡೆದಿದ್ದಾರೆ ಅನ್ನೋದು ಮಾಹಿತಿ ಇದೆ. ಆ ಹಿನ್ನೆಲೆಯಲ್ಲಿ ಈಗಾಗಲೇ ತನಿಖಾ ತಂಡ ಬಂದು ಸಪೋರ್ಟ್ ಟೀಮ್ಸ್ಗಳು ಬಂದು ಅದನ್ನೆಲ್ಲ ಸೀನ್ ಆಫ್ ಕ್ರೈಮ್ ಅನ್ನು ಎಲ್ಲ ಸ್ಟಡಿ ಮಾಡಿ ಈಗ ಬಾಡಿನ ಈಗಾಗಲೇ ಪೋಸ್ಟ್ ಮಾರ್ಟಮ್ಗೋಸ್ಕರ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದೆ. ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗುವುದು. ಅದು ನೋಡಬೇಕು, ನೇಚರ್ ಆಫ್ ಇಂಜುರೀಸ್, ಬಾಡಿ ಮೇಲೆ ಇಂಜುರೀಸ್ ಇದೆ. ಸೊ ಎಕ್ಸಾಕ್ಟ್ಲಿ ಎಲ್ಲೆಲ್ಲಿ ಇಂಜುರೀಸ್ ಆಗಿದೆ, ಏನಾಗಿದೆ ಅನ್ನೋದು ನಮಗೆ ಪೋಸ್ಟ್ ಮಾರ್ಟಮ್ದಲ್ಲಿ ನಿಖರವಾಗಿ ಗೊತ್ತಾಗುತ್ತೆ. ನೋಡ್ಬೇಕದ ಅದು ಎಷ್ಟು ಜನ ಬಂದಿದ್ರು ಅನ್ನೋದು ಇನ್ನೂ ನಿಖರವಾದಂಥ ಮಾಹಿತಿ ಇಲ್ಲ. ಈಗ ಮನೆಯವರು ಹೇಳಿದ ಪ್ರಕಾರ 4-5 ಜನ ಅಂತ ಹೇಳಿದ್ದಾರೆ. ಅದನ್ನು ಹೇಳಿದ್ದಾರೆ, ಅದನ್ನು ವರ್ಕೌಟ್ ಮಾಡ್ತಾ ಇದೆ. ಇನ್ನೂ ತನಿಖೆ ನಡೀತಾ ಇದೆ. ತನಿಖೆಯಲ್ಲೆಲ್ಲ ಗೊತ್ತು.